ನಿನ್ನ ರಕ್ಷಣೆ ಮಾಡ್ಲಕ್ಕಾಗ್ಲಿ ಇನ್ಯಾವ ಮತ್ತನ್ನು ಹುಟ್ಟು ಬರಲ್ಲ. ಹಲ್ಲೆಲೂಯಾ. ಇದು ಲಾಸ್ಟ್ ಚಾನ್ಸ್, ಇದು ಕೊನೆ ಅವಕಾಶ. ಒಂದ್ ವೇಳೆ ಈ ಅವಕಾಶ ನೀನು ಮಿಸ್ ಮಾಡಿದ್ರೆ ನೀನು ನರಕಕ್ಕೆ ಹೋಗ್ತೀಯ, ನಿನ್ನ ಲೈಫ್ ಬರ್ಬಾದ್ ಆಗ್ತದ ಹೇಳಣ್ಣಂತನ. ನೋಡು, ನೀನ್ ಮಾಡಿದಂತ ತಪ್ಪಿದ ನಿಮಿತ್ತವಾಗಿ ನಿನ್ನ ಪರವಾಗಿ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೇನೆ. ಚೊಲೋ ಇರು, ಸಮೃದ್ಧಿಯಾಗಿರು, ದೇವರ ಭಯಭಕ್ತಿಯಲ್ಲಿರು, ಆ ಪಾಪ ಜೀವಿತ ಹೊರಪ್ಪ, ಒಳ್ಳೆ ಮಗನಾಗ ಸಭ್ಯತೆಗೆ ಪದಕ ಅಂತ ಹೇಳಿ ಅವನು ಭಾಷಿಸೋದಕ್ಕೆ ಹೋಗ್ತಾನೆ. ಅದೇ ರೀತಿಯಾಗಿ ಈ ತಮ್ಮನ ಸ್ಥಾನದಲ್ಲಿ ನಾವೆಲ್ಲರೂ ದೇವರಿಗೆ ವ್ಯತಿರೇಕವಾಗಿ ಪಾಪ ಮಾಡಿದ್ದೇವೆ. ಈ ತಮ್ಮನ ಹಾಗೆ ದೇವರ ವಿರುದ್ಧವಾಗಿ ನಾವು ಕಾರ್ಯಗಳು ಮಾಡಿದ್ದೇವೆ, ಮಾಡಬಾರ್ದು ಕಾರ್ಯಗಳು ಮಾಡಿದ್ದೇವೆ, ಸುಳ್ಳಾಡಿದ್ದೇವೆ, ವ್ಯಭಿಚಾರದಲ್ಲಿ ಅನೇಕ ನಾನಾ ವಿಧದ ಪಾಪಗಳಲ್ಲಿ ಬಿದ್ದು ನಾವು ದೇವರ ಮನಸ್ಸನ್ನು ನೋಯಿಸಿದ್ದೇವೆ. ಆದರೂ ಕೂಡ ಅಣ್ಣನ ಸ್ಥಾನದಲ್ಲಿ ದೇವರು ಏನ್ ಮಾಡದ? ತಂದೆ ಅಣ್ಣನ ಸ್ಥಾನದಲ್ಲಿ ಯೇಸು ಸ್ವಾಮಿಯಾಗಿ ನಮ್ಮ ಪಾಪಗಳು ಆತನ್ನು ತೆಗೆದುಕೊಂಡ, ಆತನಿಂದ ರಕ್ಷಣೆ ವಸ್ತ್ರ ನಿಮಗೆ ಹಾಕಿದ. ಆಗ ನಾವು ಪಾಪದಿಂದ ಬಿಡುಗಡೆ ಆದೆವು, ನಾವು ಸ್ವತಂತ್ರವಾದೆವು, ನಮಗೆ ನಿತ್ಯ ಜೀವಕ್ಕೆ ಆತನು ಮಾರ್ಗವಾಗಿ ಮಾಡಿಕೊಟ್ಟ. ಅಂತ ಅಗಮ್ಯವಾದಂತ ಪ್ರೀತಿ ಯೇಸು ಕ್ರಿಸ್ತನ ಪ್ರೀತಿ. ಆ ಪ್ರೀತಿಗೆ ಕೊನೆ ಇಲ್ಲಮ್ಮ, ಆ ಪ್ರೀತಿಗೆ ಎಂಡಿಲ್ಲ. ಅಂತ ಅಗಮ್ಯವಾದಂತ ಪ್ರೀತಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮಾಡಿ ತನ್ನ ಪ್ರಾಣವನ್ನು ಕೊಡದ ನಿಮಿತ್ತವಾಗಿ ಈ ಲೋಕಕ್ಕೆ ಆತನು ವಿಮೋಚನೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಯಾವಾಗ ಈ ಮಾತನ್ನು ನೀವು ನಂಬುತ್ತೀರೋ, ನನ್ನ ಪರವಾಗಿ ಯೇಸು ಸ್ವಾಮಿ ಸ್ವತಃ ದೇವರಾಗಿದ್ರು ಕೂಡ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ತನ್ನ ಪವಿತ್ರವಾದ ರಕ್ತವನ್ನು ಸುರಿಸಿ ನಿನ್ನ ಪಾಪಗಳ ನಿಮಿತ್ತವಾಗಿ ಆತನು ಚಚ್ಚಲ್ಪಟ್ಟನು. ಆ ಸಿಂಹಾಸನ ಬಿಟ್ಟು, ಆ ಪದವಿಯನ್ನು ಬಿಟ್ಟು ಮನುಷ್ಯನಿಗಾಗಿ ಮನುಷ್ಯನಾಗಿ ಬಂದಿದ್ದಾನೆ. ಯಾಕೆ ಆತನ ಮನುಷ್ಯನಾಗಿದೆ ಅಂದ್ರೆ ರಕ್ತಧಾರದ ಪಾಪ ಪರಿಹಾರ ಇಲ್ಲ, ಆ ರಕ್ತ ಪರಿಶುದ್ಧವಾಗಿರಬೇಕಾಗಿತ್ತು. ಅದಕ್ಕೆ ಯೇಸು ಸ್ವಾಮಿ ಒಬ್ಬ ಕನ್ನಿಕೆ ಗರ್ಭದಲ್ಲಿ ಜನಿಸಿ ಈಗ ನಿನ್ನ ಪಾಪಗಳಿಗಾಗಿ ಆತನು ಯಜ್ಞದ ಕುರಿಮರಿಯಾಗಿ ಅದನ್ನು ಚಚ್ಚಲ್ಪಟ್ಟು ಆತನ ರಕ್ತದಿಂದ ಈ ಲೋಕವೆಲ್ಲರ ಪಾಪಗಳನ್ನು ನಿವಾರಣೆ ಮಾಡಿ ಶುದ್ಧಿ ಮಾಡಿದ್ದಾನೆ. ಹಲ್ಲೆಲೂಯಾ. ಈ ಮಾತು ಯಾರು ನಂಬ್ತಾರೋ, ಈ ಶಬ್ದದಲ್ಲಿ ಕೇಳಿಸ್ಕೊಂತ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಮಾತು ನೀನು ನಂಬುವುದಾದರೆ ನೀನು ಎಲ್ಲೇರೋ, ನೀನು ಹೇಗೆ ಇರೋ, ಈ ಮಾತು ನೀನು ನಂಬುವುದಾದರೆ ನೀನು ಇದ್ದ ಸ್ಥಳದಲ್ಲೇ, ನೀನಿದ್ದ ಮನೆಯಲ್ಲೇ ನಿನ್ನ ರಕ್ಷಣೆ ಆಗ್ತದೆ. ಯೇಸು ಸ್ವಾಮಿಯರ ಬಾಯಿಂದ ಅರಿಕೆ ಮಾಡಿ ಹೃದಯ ನಂಬುದರೆ ರಕ್ಷಣೆ, ಮೋಕ್ಷ. ಯಾವ ದಾನ ಧರ್ಮ ಮಾಡಿದ್ರಲ್ಲ, ಪುಣ್ಯ ಕಾರ್ಯ ಮಾಡಿದ ರಕ್ಷಣೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸು ನಾಮದಲ್ಲಿ ಮಾತ್ರ ನನಗೂ ನಿನಗೂ ರಕ್ಷಣೆ ಇದೆ. ಅಪೊಸ್ತಲ ಕಾರ್ಯ 4:12 ನೋಡ್ತೇವೆ, ಬರಬೇಕಾದ ರಕ್ಷಣೆ ಯಾವ ಹೆಸರಿಲ್ಲ, ಆ ಒಂದೇ ಹೆಸರು ಯೇಸು. ಆ ಯೇಸು ನಿನಗೋಸ್ಕರ ಆ ಕಲ್ವಾರಿ ಶಿಲ್ಬೆ ಮೇಲೆ ಪ್ರಾಣವನ್ನು ಕೊಟ್ಟು ಈಗ ಕೂಡ ತನ್ನ ನೋಡ್ತಾ ಇದ್ದಾನೆ. ನೀನು ಒಂದು ವೇಳೆ ಮರಮನುಗುರಾದ್ರೆ ನಿನಗೆ ರಕ್ಷಣೆ, ನೀನು ಆತನ ಪ್ರೀತಿಯಲ್ಲಿ ತಿಳ್ಕೊಂಡ್ರೆ ನಿನಗೆ ಬಿಡುಗಡೆ. ಯೋಹಾನ 8:36 ನೋಡ್ತೇವೆ, ಮಗನು ನಮ್ಮನ್ನು ಬಿಡುಗಡೆ ಮಾಡದಿದ್ರೆ ಬಿಡುಗಡೆ ಖಂಡಿತ ಇಲ್ಲ. ಹಲ್ಲೆಲೂಯಾ. ಸೊ ಆ ಬಿಡುಗಡೆ, ಆ ಪ್ರೀತಿ ದೇವರು ನನಗೂ ನಿನಗೂ ಮಾಡಿದ್ದಾನೆ. ಇವತ್ತು ನಮ್ಮ ಕುಟುಂಬ ಆತನಲ್ಲಿ, ಆತನ ರಕ್ತದಲ್ಲಿ ನಾವು ಭದ್ರವಾಗಿರುವಾಗ ಈ ಲೋಕದಲ್ಲಿ ಯಾರೇ ಇರಲಿ, ಎಷ್ಟೇ ದೊಡ್ಡ ಮಂತ್ರವಾದ ಇರಲಿ, ಎಷ್ಟೇ ತಂತ್ರವಾದ ಇರಲಿ, ಬೈಬಲ್ ಹೇಳ್ತದೆ ಲೋಕದಕ್ಕಿಂತ ನಮ್ಮೊಳಗಿರುವ ಆತನು ಕ್ರಿಸ್ತನು ದೊಡ್ಡವನು. ಹಲ್ಲೆಲೂಯಾ. ಆ ಕ್ರಿಸ್ತನು ನಿನ್ನಲ್ಲಿ ನೆಲೆಯಾಗಿರುವಾಗ ಈ ಲೋಕದಲ್ಲಿ ಯಾರೇ ಇರಲಿ, ತಂತ್ರ ಮಂತ್ರ ಮಾಡೋ ಯಾವೇ ಇರಲಿ, ಹಲ್ಲೆಲೂಯಾ, ಅವನಕ್ಕಿಂತ ದೊಡ್ಡವನು. ಹಲ್ಲೆಲೂಯಾ. ಒಂದ್ ವೇಳೆ ಕ್ರಿಸ್ತನು ನಮ್ಮಲ್ಲಿ ನೆಲೆಯಾಗಿರೋದರೆ ಈ ಲೋಕದಲ್ಲಿ ಯಾರೇ ಆಗಲಿ ಏನು ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಯೇಸು ನಾಮದಲ್ಲಿ ಎಲ್ಲರೂ ಒಂದಿನ ಅಡ್ಲಿ ಬಿಡಲೇಬೇಕು. ಹಲ್ಲೆಲೂಯಾ. ಸೊ ಅಂತ ಅಗಮ್ಯವಾದಂಥ ಪ್ರೀತಿ ಕರ್ತನು ನನಗೂ ನಿನಗೂ ಮಾಡಿದನಮ್ಮ. ಸೊ ಆತನ ಪ್ರೀತಿಯಲ್ಲಿ ನಾವು ಅರಿತುಕೊಂಡು ನಿಜವಾಗಲೂ ದೇವರೇ ಅಷ್ಟೊಂದು ನಮ್ಮನ್ನು ಪ್ರೀತಿ ಮಾಡಿದೆಯಲ್ಲ, ನಾವು ನಿನಗೆ ಋಣಿಯಾಗಿದ್ದು ನಿನ್ನ ಭಯ ಭಕ್ತಿಯಲ್ಲಿ ನಾವು ಜೀವಿಸ್ತೇವೆ ಹೇಳುವಾಗ ಆ ಕುಟುಂಬ ರಕ್ಷಣೆ ಹೊಂದುತ್ತದೆ, ಆ ಕುಟುಂಬಕ್ಕೆ ಸಂರಕ್ಷಣೆ ಸಿಗ್ತದೆ, ಆ ಕುಟುಂಬದಲ್ಲಿರುವಂಥ ಮಕ್ಕಳು ಉದ್ಧಾರ ಆಗ್ತಾರೆ, ಆ ಕುಟುಂಬದಲ್ಲಿರುವಂಥ ಮಕ್ಕಳು ಸಮೃದ್ಧಿಯಾಗಿ ಮಾಡಿದ್ದಾರೆ. ಹಲ್ಲೆಲೂಯಾ. ಆ ಪ್ರೀತಿ, ಅಗಮ್ಯವಾದಂಥ ಪ್ರೀತಿ ಪ್ರತಿ ಕ್ಷಣ ನಾವು ನೆನ್ಸ್ಕೊಳ್ಬೇಕ್ರಿ. ಇವತ್ತು ಗುಡ್ ಫ್ರೈಡೆ ಅಂತಲ್ಲ, ಪ್ರತಿದಿನ ನಾವು ನೆನೆಸ್ಕೊಳ್ಬೇಕು. ದೇವ್ರೆ
ನೀನು ಕಲ್ವಾರಿ ಶಿಲ್ಬೆ, ಆ ಶಿಲ್ಬೆಗೆ ನೋಡಿದ ತಕ್ಷಣ ಹೇಳ್ಬೇಕು, ಸ್ವಾಮಿ ಆ ಶಿಲ್ಬೆ ಮೇಲೆ ನೀನೆಲ್ಲ ನಾನು ಜಡಿಯಲ್ಲಿ ಪಡಬೇಕಾಗಿತ್ತು, ನಾನಿರ್ಬೇಕಾಗಿತ್ತು, ನನ್ನ ಸ್ಥಾನದಲ್ಲಿ ನೀನಿದ್ದೆ ಎಂಬುದಾಗಿ ಪ್ರತ್ಯಕ್ಷ ಶಿಲ್ಬೆ ನೋಡುವಾಗ ನಿಮ್ಗೆ ಅರ್ಥ ಆಗ್ಬೇಕು. ಅಲ್ಲೇಯ್ಯ ನೋಡ್ರಿ, ಶಿಲ್ಬೆ ಮಾತು ಹುಚ್ಚರಿಗೆ ಏನು ಅಂದ್ರೆ, ಶಿಲ್ಬೆ ಮಾತು ತಿಳಿದರೆ ಇದು ಹುಚ್ಚು ಮಾತಂತ. ನಮಗಾದ್ರೂ ಅದು ಶಕ್ತಿ, ಶಿಲ್ಬೆ ನಮಗಾದ್ರೂ ಶಕ್ತಿ. ನೋಡ್ರಿ, ಒತ್ತೆ ಮಾತು ಹೇಳಿ ಮುಗಿಸ್ತೀನಿ. ಆ ಶಿಲ್ಬೆ ಅದು ಮರಣದ ಸಂಕೇತವಾಗಿತ್ತು. ಶಿಲ್ಬೆ ನೋಡಿದ್ರೆ ಅನ್ಸ್ತೀರ್ ಮಂದಿ. ಅಲ್ಲೆಲ್ಲ ಈಗ ಆ ಶಿಲ್ಬೆಗೆ ಜನರು ಅನ್ಸ್ತಿದ್ರು. ಯಾವಾಗ ಯೇಸುಸ್ವಾಮಿ ಆ ಶಿಲ್ಬೆಗೆ ತಬ್ಬಿಕೊಂಡಿದ್ದನು, ಯೇಸುಸ್ವಾಮಿ ಆ ಶಿಲ್ಬೆ ಮೇಲೆ ಜಜ್ಜಲ್ಪಟ್ಟನು, ಶಿಲ್ಬೆ ಆಶೀರ್ವಾದ ಆಗಿ ಮಾರ್ಪಡ್ತು. ಅಲ್ಲೆಲ್ಲಯ್ಯ, ಎಲ್ಲರ ಕೊಳ್ಳಾಗ ಶಿಲ್ಬೆ. ಅಲ್ಲೆಲ್ಲಯ್ಯ, ಅಲ್ಲೆಲ್ಲಯ್ಯ. ನೋಡ್ರಿ, ಯೇಸುಸ್ವಾಮಿ ಎದಕ್ಕೆ ಟಚ್ ಮಾಡ್ತಾರೋ ಅದ್ರ ಇತಿಹಾಸನೇ ಬದಲಾಯಿಸ್ತಾರೆ. ಅಲ್ಲೆಲ್ಲಯ್ಯ, ಇವತ್ತು ನೀವು ಆತನ ಪ್ರೀತಿಯಲ್ಲಿ ತಿಳ್ಕೊಂಡಾದ್ರೆ ನೀವು ಅದನ್ನು ಮುಟ್ಟಿಕೊಳ್ಳುವ ಸಂಗಡ ಬರೋದ್ರೆ ನಮ್ದು ಇತಿಹಾಸನೇ ಬದಲಾಗ್ತದೆ. ಅಲ್ಲೆಲ್ಲಯ್ಯ. ಸೊ ದೇವರ ಈ ವಾಕ್ಯ ನಿಮ್ಮ ಜೀವಿತಕ್ಕೆ ಆಶೀರ್ವಾದ ತಂದುಕೊಳ್ಳಿ. ಆತನ ಪ್ರೀತಿ ಯಾವಾಗಲೂ ನೀವು ನೆನೆಸಿ ನೀವು ಅದನ್ನು ಜೀವಿಸುವುದಾದರೆ ಖಂಡಿತ ಆತನ ಪ್ರೀತಿ ನಿಮ್ಮನ್ನು ಕಾಯ್ತದೆ, ಆತನ ಆಶೀರ್ವಾದ ನಿಮ್ಮನ್ನು ಕಾಯ್ತದೆ. ಜೈ ಕ್ರಿಸ್ತ. ಆಮೇಲೆ